ತುಳಸಿ ಗಿಡವನ್ನು ಪೂಜೆ ಮಾಡುವಾಗ ಅಪ್ಪಿತಪ್ಪಿಯೂ ಇಂತಹ ತಪ್ಪುಗಳನ್ನು ಮಾಡಬೇಡಿ. ತುಳಸಿಯ ಪೂಜೆ ವರವಲ್ಲ, ಶಾಪವಾಗಿ ನಿಮಗೆ ಪರಿವರ್ತನೆಗೊಳ್ಳುತ್ತದೆ. ಪೂಜೆ ಮಾಡೋದಕ್ಕೂ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಹಾಗೂ ಕೆಲವು ತಪ್ಪುಗಳನ್ನು ಗೊತ್ತೋ ಗೊತ್ತಿಲ್ಲದೆಯೋ ಮಾಡುತ್ತಿದ್ದರೆ ಅದನ್ನು ಈಗಲೇ ಪರಿವರ್ತನೆಗೊಳಿಸಿಕೊಳ್ಳಬೇಕು. ಆ ನಿಯಮಗಳು ಯಾವುದು, ಆ ತಪ್ಪುಗಳನ್ನು ಮಾಡಬಾರ್ದು, ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಸಮಸ್ಯೆಗಳು, ಕಷ್ಟಗಳು ಏನೇ ಇದ್ದರೂ ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ಪರಿಹಾರಕ್ಕಾಗಿ ಪಂಡಿತ್ ಯಶವಂತರಾವ್ ಗುರುಗಳಿಗೆ ಒಂದು ಕರೆ ಮಾಡಿ ಸಂಪೂರ್ಣವಾಗಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ತುಂಬ ಚೆನ್ನಾಗಿ ಪರಿಹಾರವನ್ನು ಹೇಳುತ್ತಾರೆ. ಇನ್ನು ತುಳಸಿ ಗಿಡಕ್ಕೆ ಪೂಜೆ ಮಾಡುವಾಗ ಪಾಲಿಸಬೇಕಾದ ನಿಯಮಗಳನ್ನು ಮೊದಲು ನೋಡೋಣ. ಶುಚಿತ್ವ ಮತ್ತು ಸಮಯ. ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಶುದ್ಧವಾದ ಬಟ್ಟೆಯನ್ನು ತುಳಸಿಗೆ ನೀರನ್ನು ಅರ್ಪಿಸಿ ಬೆಳಗಿನ ಜಾವ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠ. ದೀಪ ಆರಾಧನೆ ಮಾಡಬೇಕು. ಸಂಜೆ ತುಳಸಿ ಗಿಡದ ಬಳಿ ತುಪ್ಪ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಇಡಬೇಕು. ತುಳಸಿ ಗಿಡಕ್ಕೆ ನೀರು ನೀಡಿದ ನಂತರ ಕನಿಷ್ಠ 3 ಪ್ರದಕ್ಷಿಣೆಯನ್ನು ಹಾಕುವುದು ಶುಭದ ಸಂಕೇತವಾಗುತ್ತದೆ. ಮಂತ್ರ ಪಠಣೆ ಯಾವಾಗಲೂ ಅತ್ಯಂತ ಪ್ರಮುಖವಾಗಿರಬೇಕು. ಹೇಳ್ತೀನಿ, ಅದನ್ನು ಬರೆದಿಟ್ಕೊಳ್ಳಿ. ಓಂ ಶ್ರೀ ತುಳಸ್ಯೈ ನಮಃ. ಅಥವಾ ಇನ್ನೊಂದು ಮಂತ್ರ ಇದೆ, ವೃಂದಾಯೈ ತುಳಸಿ ದೇವಿಯೈ ಪ್ರಿಯಾಯೈ ಕೇಶವಶೈಚ್ಛ. ಈ ಮಂತ್ರವನ್ನು ಪಠಿಸ್ತಾ ಬರಬೇಕು. ನೀರು ಅರ್ಪಿಸುವಾಗ ತಾಮ್ರದ ಚೊಂಬು ಪಾತ್ರೆಯನ್ನು ಬಳಸುವುದು ಉತ್ತಮವಾಗಿ ಇರುತ್ತದೆ. ಇನ್ನು ಯಾವ ತಪ್ಪುಗಳನ್ನು ಮಾಡಬಾರ್ದು. ಭಾನುವಾರ ಮತ್ತು ಏಕಾದಶಿ ಈ ದಿನಗಳಲ್ಲಿ ನೀವು ತುಳಸಿ ಪೂಜೆಯನ್ನು ಗಿಡಕ್ಕೆ ನೀರು ಎರೆಯಬಾರದು ಹಾಗೂ ಎಲೆಗಳನ್ನು ಮುರಿಯಬಾರದು. ಈ ದಿನಗಳಲ್ಲಿ ತುಳಸಿ ದೇವಿಯು ವಿಷ್ಣುವಿಗಾಗಿ ನಿರ್ಜಲ ಉಪವಾಸ ಇರುತ್ತಾಳೆ ಎಂಬ ನಂಬಿಕೆ. ಸಂಜೆಯ ನಂತರ ತುಳಸಿ ಕೀಳುವುದು. ಸೂರ್ಯಾಸ್ತದ ನಂತರ ಎಂದಿಗೂ ತುಳಸಿ ಎಲೆಗಳನ್ನು ಕೀಳಲೇಬಾರದು. ಅಶುಚಿಯಾಗಿ ಮುಟ್ಟುವುದು ಅಂದರೆ ಸ್ನಾನ ಮಾಡದೆ ಅಥವಾ ಮೈಲಿಗೆ ಇರುವಾಗ ತುಳಸಿ ಗಿಡವನ್ನು ಸ್ಪರ್ಶಿಸಬಾರದು. ಚೆಲ್ಲಾಪಿಲ್ಲಿಯಾಗಿ ಎಲೆ ಕೀಳುವುದು. ಪೂಜೆಗೆ ಎಲೆ ಬೇಕಾದಾಗ ಇಡೀ ಗಿಡವನ್ನು ಎಳೆದು ಕೇವಲ ಎಲೆಗಳನ್ನು ಮಾತ್ರ ಗೌರವದಿಂದ ಚಿಟಿಕೆಯಲ್ಲಿ ಕೀಳಬೇಕೇ ಹೊರತು ಕತ್ತರಿ ಹಾಕಿ ಉಗುರಿನಿಂದ ಕತ್ತರಿಸಬಾರದು. ತುಳಸಿ ಗಿಡದ ಹತ್ತಿರ ಚಪ್ಪಲಿ ಅಥವಾ ಶೂಗಳನ್ನು ಧರಿಸಿ ಹೋಗಲೇಬಾರದು. ಇಂತಹ ತಪ್ಪುಗಳನ್ನು ಮಾಡಿದರೆ ಈಗಾಗಲೇ ನಿಮಗೆ ದರಿದ್ರ ದೋಷಗಳು, ಕಷ್ಟಗಳು ಅನುಭವಿಸುತ್ತಿದ್ದರೆ ಅಥವಾ ಸಾಲದ ಒತ್ತಡದಿಂದ ಪರಿಣಾಮಕಾರಿಯಾದಂತಹ ತೊಂದರೆಯಲ್ಲಿ ನೀವು ಇದ್ದರೆ ಈ ತಕ್ಷಣ ಪರಿಹಾರವನ್ನು ಪಂಡಿತ್ ಯಶವಂತರಾವ್ ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ. ಉಚಿತವಾಗಿ ಪರಿಹಾರ ಹೇಳ್ತಾರೆ.